ನಮಸ್ಕಾರ, ನನ್ನ ಹೆಸರು JS ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್. ನಾನು ವಾಸ ಮಾಡುವುದು ಕ್ಯಾರ್ ಫ್ರಮ್ ಕಮ್ಮನಹಳ್ಳಿ, ಬೆಂಗಳೂರು 33. ನಾರ್ಮಲಾಗಿ ಒಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡ್ತಾರಂತ ಇಟ್ಕೊಳ್ಳಿ, ಹಳೆ ಬೋರ್ ಹೋಗ್ತಾರೆ. ಅವಾಗ ನಾನು ಏನು ಮಾಡ್ತೀವಿ ಅಂದರೆ, ಜಸ್ಟ್ ನನಗೆ ಡಿವೈನಿಂಗ್ ಗೊತ್ತಿದೆ, ನಾರ್ಮಲಾಗಿ ಚೆಕ್ ಮಾಡಿಬಿಟ್ಟು ತಿಳ್ಕೊಳ್ತೀವಿ ಹೆಂಗಿದೆ, ಯಾವ ಕಡೆ ನೀರು ಬರುತ್ತೆ, ವಾಟರ್ ಲೆವೆಲ್ ಬರುತ್ತೆ ಅಂತ. ಕ್ಯಾಮರಾ ಹಾಕಿದ್ರೂ ಸರಿಯಾಗಿ ಬರುತ್ತೆ, ಸರಿನಾ, ಟ್ಯಾಲಿ ಆಗುತ್ತೆ. ಅದೇ ಥರ ಇದು ಬಂದು ಚಕ್ಕೂರು ಸೈಟ್. ನಾವು ಚೆಕ್ ಮಾಡಿದ್ರೆ ರೇಟು ಮಾರ್ಕೆಟಿಂದ 10 ರೂಪಾಯಿ ರೇಟು ಜಾಸ್ತಿ. ಚೆಕ್ ಮಾಡೋರ ಚಾರ್ಜು 12,000 rupees ಚಾರ್ಜಸ್. ಅವರು ಚೆಕ್ ಮಾಡಿದರೆ ಪಾಯಿಂಟ್ ನಮಗೆ ಕೊಟ್ಟರೆ 10 ರೂಪಾಯಿ ರೇಟು ಕಡಿಮೆ, ಸರಿನಾ. ಸೊ ಇದು ಅವರು ಚೆಕ್ ಮಾಡಿರೋ ಪಾಯಿಂಟು 10 ರೂಪಾಯಿ ಕಡಿಮೆ. ನಾವು ಏನು ಮಾಡ್ತೀವಿ, ಕ್ಯಾಮರಾ ಸ್ಕ್ಯಾನಿಂಗ್ ಮಾಡೋ ಟೈಮ್ನಲ್ಲಿ ಯಾವಾಗ ಚೆಕ್ ಮಾಡ್ತೀನೋ ಅದೇ ಥರ ಅವರು ಮಾರ್ಕ್ ಮಾಡಿರೋ ಜಾಗ ಚೆಕ್ ಮಾಡಿಬಿಟ್ಟು ನೋಡಿದ್ದೀವಿ, ಟ್ಯಾಲಿ ಆಯಿತು. 1000 ಫೀಟು ಸಾಕು. ಇದು ವಿಡಿಯೋ ನೋಡಿ, 1000 ಫೀಟ್ ಸಾಕು, ಸಮಾಧಾನ ಆಯಿತು. ಈ ಕಡೆ ಒಂದು ಸೋರ್ಸ್ ಬರ್ತಾ ಇದೆ, ಆ ಕಡೆ ಒಂದು ಸೋರ್ಸ್ ಬರ್ತಾ ಇದೆ. 720, 810, 990. ಯಾವುದೋ ಗುರ್ತು ಮಾಡಿ ಇಟ್ಟಿದ್ದಾರೆ ನೋಡಿ, ಆ ಪಾಯಿಂಟ್ಗೆ ನಾನು ಚೆಕ್ ಮಾಡಿದ್ದು. ನಾನು 1.5 ಇಂಚು ಬರುತ್ತೆ ಅಂತ ಲೆಕ್ಕ ಮಾಡಿದ್ದೀವಿ. ಇದು ಬೇರೆಯವರು ಯಾರೋ ಒಬ್ಬರು ಚಾರ್ಜ್ ಮಾಡಿದ್ದಾರೆ, ಇದು ಚೆಕ್ ಮಾಡಿದ್ದಾರೆ, ಜಿಯಾಲಿಸ್ಟ್ ಅವರು ಈ ಕಡೆ ಒಂದು ಪಾಯಿಂಟು, 1 ಅಡಿ ಬಿಟ್ಟು ಒಂದು ಪಾಯಿಂಟು ಕೊಟ್ಬಿಟ್ಟಿದ್ದಾರೆ. ಕೇಳಿ ಕೇಸಿಂಗ್ ಬಂದು 80 ಅಂತ ಕೊಟ್ಬಿಟ್ಟಿದ್ದಾರೆ. ನಾನು ಬಂದು ಸ್ಟಡಿ ಮಾಡಿದ್ದು ಚೆನ್ನಾಗಿತ್ತು. ಇದಕ್ಕೆ ನಾನು ಏನು ಚಾರ್ಜ್ ಮಾಡಿಲ್ಲ, ಹಂಗೆ ಇರಲಿ, ನೀರು ಬಂದ ಮೇಲೆ ನಾವು ಅವ್ರಿಗೆ ಹೇಳೋಣ ಅಂತ ಹೇಳಿದ್ವಿ. ಅವರು ಜಿಯಾಲಿಸ್ಟ್ ಚೆಕ್ ಮಾಡಿಬಿಟ್ಟು ನೋ ಗ್ಯಾರಂಟಿಯಿಂದ ಕೊಡ್ತಾ ಇದ್ದಾರೆ. ನಾವು ಏನು ಮಾಡ್ತೀವಿ, 90% ಗ್ಯಾರಂಟಿ ಕೊಡ್ತೀವಿ, 10% ಬ್ರಹ್ಮದೇವರು ಇಟ್ಟು ಭಾರ ಇಟ್ಟು ಮಾಡ್ತೀವಿ. ಅಷ್ಟೇ, 1000 ಫೀಟ್ ಡೆಪ್ತ್ ಸಾಕು. ಇದು ಬಂದು 1.5 ಇಂಚು ಮೇಲೆ ಬರುತ್ತೆ. ಫಾರಿನ್ನಲ್ಲಿ ಇದ್ದಾರೆ, ಅವರು ನಮಗೆ ವಿಡಿಯೋ ಮಾಡಿಬಿಟ್ಟು ಇವರಿಗೆ ಕೆಲಸ ಕೊಡಿ, ರೇಟು ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿ. ನಾನೇನು ಮಾಡಿದ್ವಿ, ನನಗೆ ರೇಟು ಜಾಸ್ತಿ ಬೇಡ, ಯಾಕಂದ್ರೆ ನಾನು ಪಾಯಿಂಟ್ ಚೆಕ್ ಮಾಡಿಲ್ಲ, ನಿಮ್ಮ ಪಾಯಿಂಟು ಸರಿನಾ ಅಂತ ಹೇಳಿದ್ವಿ. ನಾರ್ಮಲಾಗಿ ಪಾಯಿಂಟು ಕೊಡುವರು ಗಾಡಿಗೆ ಸೆಟ್ ಆಗತ್ರ ಪಾಯಿಂಟ್ ಕೊಡಬೇಕು, ಅರ್ಥ ಆಯ್ತಾ. ಇದು ಬಂದು ತುಂಬ ಸೈಡ್ನಲ್ಲಿ ಕೊಟ್ಬಿಟ್ಟಿದ್ದಾರೆ, ನಾವು ಸೆಟ್ಟಿಂಗ್ ಮಾಡಿದ್ರೆ ಸೆಟ್ ಆಗ್ತಾ ಇಲ್ಲ. ಅವರು ಡಿವೈನರ್ ಏನು ಹೇಳಿದಾರಂತ, 1 ಅಡಿ ಈ ಕಡೆ ಮಾಡಿಬಿಟ್ಟು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಕರೆಕ್ಟೇ, ಮಾಡಿಬಿಟ್ಟಿದ್ರೆ ಪರವಾಗಿಲ್ಲ. ನಾನು ನಿಜ ಹೇಳ್ತಾ ಇದ್ವಿ, ಗಾಡಿ ಸೆಟ್ ಆಗಿಲ್ಲ ಅಂತ ಪಕ್ಕದ ಮನೆ ಟಚ್ ಆಗುತ್ತೆ. 9 ಅಡಿ ಡಿಫ್ರೆನ್ಸ್ ಇದ್ದರೆ ಪರವಾಗಿಲ್ಲ, ಅವ್ರು 4 ಕಡೆಯಲ್ಲಿ ಕೊಟ್ಬಿಟ್ಟಿದ್ದಾರೆ, ಸರಿನಾ. ಸರಿ ಅಂತ
ಹಂಗೆ ಗಾಡಿ ಬಿಡಕ್ಕೆ ಹೇಳಿದರು. ಸುತ್ತಮುತ್ತ ಜಾಗಗಳ ಕ್ಲೀನ್ ಮಾಡಿ ಅಂತ ಹೇಳಿದರು. ಪಾರ್ಟಿಗೆ ನಾನು ಅವ್ರು ಒಪ್ಕೊಂಡಿಲ್ಲ, ಹಂಗೆ ಬಿಡ್ಬೋದು ಅಂತ. ಸರ್ ಇಂದ ಗಾಡಿವರೆಗೂ 2-3 ಗಾಡಿವರೆಗೂ ತೋರಿಸಿದ್ದೀವಿ. ಅವರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮಣ್ಣು ತೆಗಿಬೇಕಂತ ಅವಾಗಲೇ ಹೇಳಿದ್ದಾರೆ ಅವರು. ಸರ್ ಇಂದ ಗಾಡಿ ತಗೊಂಡು ಬಂದಿದ್ವಿ. ಬೆಳಗ್ಗೆ ಬಿಡೋಕ್ಕೆ ಟ್ರೈ ಮಾಡಿದ್ವಿ, ಗಾಡಿನೇ ಡ್ಯಾಮೇಜ್ ಆಯಿತು. ಸರಿನಾ? ಅವ್ರಿಗೂ ತುಂಬ ಬೇಜಾರು. ಯಾರು ಮಾಡಿದ್ರು ಒಂದು ಖುಷಿಯಾಗಿ ಮಾಡಬೇಕು. ಪಕ್ಕದ ಮನೆಯವರು ಇನ್ನೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇದು ಮಾಡೋದು ಬೇಡ, ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸರಿನಾ? ಯಾಕೆ ಇದೆಲ್ಲ ಹೇಳ್ತಾ ಇದ್ದಂದರೆ ಅಕ್ಕಪಕ್ಕ ಅವರು ಸ್ವಲ್ಪ ಕೋಆಪ್ರೇಷನ್ ಕೊಡಬೇಕು. ಪರ್ಮಿಷನ್ ಲೆಟ್ರು ತಗೊಂಡಿದ್ದಾರೆ. ಸರ್ ಇಂದ ಒಂದಡಿ ಬಿಟ್ಟು ದಾಟಿ ಮಾಡಿದ್ದೀವಿ. ಚಿಕ್ಕ ಚಿಕ್ಕ ಸೋರ್ಸ್ಗಳು ಟಚ್ ಆಗಿರ್ಬೋದು. ಒನ್ ಡೇ ಫುಲ್ ಡೇ ಡ್ರಿಲ್ಲಿಂಗ್ ಮಾಡಿದ್ದೀವಿ. 720 ಮಾತ್ರ ಮಾಡಿದ್ದೀವಿ. ನಾಳೆ ಬಂದು ಫ್ಲಶಿಂಗ್ ಮಾಡಿ ನೋಡಿದ್ದೀವಿ. ಸ್ಟೋರೇಜ್ ನೀರು ಸಿಕ್ತು. ಸ್ವಲ್ಪ ಒಂದು 500 ಲೀಟರ್ ಬರ್ಬೋದು. ಆಮೇಲೆ ತಿರ್ಗಾ ಡ್ರಿಲ್ ಮಾಡಿದ್ದೀವಿ. 1000 ಫೀಟು ಡ್ರಿಲ್ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ನನ್ನ ಲೆಕ್ಕ ಪ್ರಕಾರ ನನ್ನ ಕೈಯಿಂದ 5 ಫೀಟು ಡ್ರಿಲ್ ಮಾಡಿಬಿಟ್ಟು ಕೊಟ್ಟಿದ್ವಿ. ಹಣ ಕೊಟ್ಟಿಲ್ಲ. ಯಾಕಂದರೆ ಒಂದು 1000 ಫೀಟ್ ಮೇಲೆ 1-2 ಅಡಿ ಬಂದರೆ ಚೆನ್ನಾಗಿರುತ್ತಂತ. ಪಾರ್ಟಿಗೆ ಹೇಳಿದ್ವಿ 100 ಅಡಿ ಹಾಕಿದ್ರೆ ಹಾಕ್ಬಿಡಿ ಸರ್, ಟ್ರೈ ಮಾಡೋಣ ಅಂತ. ಇಲ್ಲ ಬೇಡ 1000 ಫೀಟೇ ಸಾಕು ಅಂತ ಹೇಳಿದ್ರು. ಸರಿ 1000 ಫೀಟು ಸ್ಟಾಪ್ ಮಾಡಿಬಿಟ್ಟಿದ್ವಿ. ಸರಿನಾ? 40 ಫೀಟು PVC ಪೈಪ್ ಹಾಕಿದ್ದೀವಿ. ಪಕ್ಕದ ಮನೆಯಲ್ಲಿ 50 ಫೀಟು ಇದು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಕೇಸಿಂಗ್ ಹಾಕಿದ್ದಾರೆ. ನಾವು 60 ಫೀಟ್ ಹಾಕಿದ್ದೀವಿ. ಫಿಲ್ಟರ್ ಪೈಪ್ ಬಂದುಬಿಟ್ರೆ ಏನು ಮಾಡ್ತೀವಿ ಅಂತ. ಒಳ್ಳೆ ಟೈಟ್ ಬಂಡೆ, ಹಾರ್ಡ್ ರಾಕ್. ಸರಿ ಪಾರ್ಟಿಗೆ ನೀರು ಕೊಡೋಣ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಏನಾಯಿತು? ಈ ಪಾಯಿಂಟಿಗೆ ಚೆಕ್ ಮಾಡಿರೋ ಸೆಟ್ ಮಾಡಿಲ್ಲ. ಗಾಡಿ ಸೆಟ್ ಆಗಿಲ್ಲ. ನಾನು ಕೊಟ್ಟಿರೋ ಪಾಯಿಂಟ್ ಇಲ್ಲ, ಅದು ಬೇರೆಯವ್ರು ಕೊಟ್ಟಿರೋ ಪಾಯಿಂಟ್ ನಾನು ಕ್ರಾಸ್ ಚೆಕ್ ಮಾಡಿದ್ದೀವಿ. 1 ಫೀಟ್ ದಾಟಿನೇ ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೆಂಟು ಮಾಡಿ. ಸೊ ಯಾವಾಗಲೂ ಪಾಯಿಂಟು ಚೇಂಜ್ ಮಾಡೋಕ್ಕೆ ಇಲ್ಲ ಅಂತ ಹೊಸ ಎಕ್ಸ್ಪೀರಿಯೆನ್ಸು ಸಿಕ್ಕಿದೆ. ಎಕ್ಸಾಕ್ಟ್ ಪಾಯಿಂಟಲ್ಲೇ ಮಾಡಬೇಕು ಅಂತ ನಾನು ಫಸ್ಟು ಲೆಕ್ಕ ಮಾಡ್ತೀವಿ. ಗಾಡಿ ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡಿಬಿಟ್ಟು ಫ್ರೀಯಾಗಿ ಆ ಜಾಗದಲ್ಲಿ ನೀರು ಇದೆ ಇಲ್ಲ ಅಂತ ತಿಳ್ಕೊಳ್ತೀವಿ. ಫಸ್ಟೇ ಹಾಳಾಗ್ಬಿಟ್ಟಿದ್ವಿ, ಚೆನ್ನಾಗಿ ನೀರು ಬರಬೇಕಂತ. ಈಗ ಅವರಿಗೆ ಸಮಾಧಾನ ಆಗಿಲ್ಲ. ಅವ್ರಿಗಿಲ್ಲ, ಯಾರಿಗೂ ಸಮಾಧಾನ ಆಗಲ್ಲ. ಯಾಕಂದರೆ ಡ್ರಿಲ್ಲಿಂಗ್ ಮಾಡಿ 1 ವಾರ ಬಿಟ್ಟು ಬಂದು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಮಾತ್ರ ಮಿಷಿನೇ ನಂಬ್ತಾರೆ. ಮಿಷಿನ್ ಈಗ ಫೀಡ್ ಮಾಡ್ತಾ ಇದ್ದೀವಿ. ಎಷ್ಟು ಬೇಕಾದ್ರೂ ನಾವು ಫೀಡ್ ಮಾಡ್ಕೊಬೋದು. 1300 ಮಾಡಿದ್ದೀವಿ. 1300 ಮಾಡಿದ್ವಿ. ಹೌದು ಸರ್ ಓಕೆ. ಈ 1 ಪಾಯಿಂಟಿಗೆ ಮಾತ್ರ ನಾನು ಚಾರ್ಜ್ ಮಾಡಿಲ್ಲ, ಎಲ್ಲದಕ್ಕೂ ಆಗಲ್ಲ. ಯಾಕಂದರೆ ನಾನು ಕಡಿಮೆ ರೇಟಕ್ಕೆ ಡ್ರಿಲ್ಲಿಂಗ್ ಒಪ್ಕೊಂಡಿದ್ದೀವಿ. ಕಡಿಮೆ ರೇಟಿಗೆ ಒಪ್ಕೊಂಡಿದ್ದಿಲ್ಲ, ಅದಕ್ಕೋಸ್ಕರ ಪಾರ್ಟಿಗೆ ಗೊತ್ತಾಗಿಲ್ಲ. ಇದು ಚೆಕ್ ಮಾಡಿದ್ರು, ನಾನೇ ಒಬ್ಬರು ಚೆಕ್ ಮಾಡಿದ್ರು. ಒಂದು ಸಲ ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಚೆಕ್ ಮಾಡೋರ ಟೈಮ್ ಹೆಂಗಿದೆ ಅಂತ ಆ ಪಾಯಿಂಟ್ ಮಾಡಿದರು. ಆ ಪಾಯಿಂಟಿಗೆ ಪೂಜೆ ಮಾಡಿದ್ವಿ. ಈ ಪಾಯಿಂಟಿಗೆ ಗಾಡಿ ಸೆಟ್ ಆಗಿಲ್ಲ. 1 ಅಡಿ ದಾಟಿನೇ ಡ್ರಿಲ್ಲಿಂಗ್ ಮಾಡಿದ್ವಿ. ನಾರ್ಮಲಾಗಿ 1 ಅಡಿ 2 ಅಡಿನಲ್ಲಿ ನೀರು ಬಂದುಬಿಡುತ್ತೆ ಚೆನ್ನಾಗಿ. ಇದಕ್ಕೂ ಬಂದಿದೆ. ಅದೇ ಏನು ಹೇಳಕ್ಕೆ ಬಂದಿದೆ ಅಂದರೆ 1 ವಾರ ಬಿಟ್ಟು ಸ್ಕ್ಯಾನಿಂಗ್ ಮಾಡಿದರೆ
ಅದರಲ್ಲಿ ವಾಟರ್ ಲೆವೆಲು ಪಾಯಿಂಟ್ ಫಿನಿಶ್ ಆಗಿದೆ. ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಬಿಡುತ್ತೆ. ಬೇರೆ 50 ಫೀಟ್ ಇಕ್ಕಿದ್ರೆ ನೀರು ಬಂದಿಲ್ಲ ಅಂತ ಲೆಕ್ಕ. 500 ಫೀಟ್ ಬಂದಿದ್ದರೆ ಮೋಟ್ರ್ ಹಾಕ್ಬಿಟ್ಟು ಯೂಸ್ ಮಾಡಿ. ಮಳೆ ಬಂದರೆ 300 ಫೀಟ್ ವಾಟರ್ ಸೋರ್ಸ್ ಬಂದ್ಬಿಡುತ್ತೆ. ಏನು ಹೇಳ್ತಾ ಇದ್ದಾರೆ? 1092 663 2.60 ವಾಟರ್ ಸೋರ್ಸು. ಅವಸರ ಮಟ್ಟ ಜೂಮ್ ಕರಿ ಸರ್. ಅವ ಹೊಜ್ಜಿವ ಸರ್ 663 1092. ಇದು ಮೈನಿಗೆ ಇಟ್ಕೊಂಡ್ಬಿಟ್ಟು ನಮ್ಮದು ಮಾರ್ಕೆಟ್ ಅಂತ 10 ರೂಪಾಯಿ ರೇಟ್ ಜಾಸ್ತಿ. ನಮಗೆ ಆರ್ಡರ್ ಕೊಡಿಲ್ಲ ಸರಿನಾ? ಡ್ರಿಲ್ ಮಾಡಿಬಿಟ್ಟು ಖಂಡಿತ ಹೇಳಿದ್ರೆ 100% ನೀರು ಬರುತ್ತೆ. ಬಟ್ ನಾವು 90% ಬಂದು ಗ್ಯಾರಂಟಿ ಹೇಳ್ತೀವಿ. 90% 1000 ಫೀಟ್ ಒಳಗಡೆ ಬಂದರೆ ನನ್ನ ನೀರು 1000 ಫೀಟೂ ಬಂದಿಲ್ಲ ಅಂದರೆ ಈ ಥರ ಒಂದು ಹಾಲು ಪ್ಯಾಕೆಟ್ ಹಾಕ್ಬಿಟ್ಟು 20 ರೂಪಾಯಿ ಚಾಕ್ಲೇಟ್ ಕೊಟ್ಟರೆ ಖಂಡಿತ 3 ರಾಡ್ನಲ್ಲಿ ಹೊಸೂರು ಬ್ರಹ್ಮ ಅವರು ನೀರು ಕೊಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಸರಿನಾ? ನಂಬಿ ಸರ್, ನಮ್ಮದ್ರೆ ಕೆಲಸ ಆಗುತ್ತೆ. ಓಕೆನಾ? ಆಲ್ ಇಸ್ ವೆಲ್ ಸರ್, ಆಲ್ ಇಸ್ ವೆಲ್. ಆ್ಯಕ್ಚುಲಾಗಿ ಇನ್ನೊಂದು ವಿಡಿಯೋ ಬಿಟ್ಟಿದ್ದೆ ನಾನು, ಇದು ಮಾಡಿಲ್ಲ. ಕಳಿಸ್ತೀವಿ ಆಮೇಲೆ ನೋಡಿ. ಗಾಡಿ ಬರಬೇಕು, ಗಿಟ್ಟಿಂಗ್ ಎಲ್ಲ ಏನು ಕೊಟ್ಟು ಆರಾಮಾಗಿ ಕಟ್ಟಾಗತ್ತೆ. ಸೊ ಇದು ಗಾಡಿ ಯಾವುದು ವೈರ್ ಇಲ್ಲ. ಈ ಕಡೆ ಸೆನ್ಸರ್ ಗಿನ್ಸರ್ ವೈರ್ ಐತೆ. ನಾನು ಈ ಕಡೆ ರೋಡ್ ಹೋಗ್ಬಿಟ್ಟು ಇದು ಕಟಿಂಗ್ ಮಾಡಿ ಸ್ಪೀಚ್ ಕೊಡ್ತಾ ಇದ್ದೀನಿ. ಪರ್ಮಿಷನ್ ಲೆಟ್ರೂ ಐತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಕಟಿಂಗ್ ಆಗ್ಬೇಕಂತ ಹಿಂಗೆ ಬಂದು ಇಷ್ಟೆಲ್ಲ ಗಾಡಿಯವರು ಕೊಟ್ಟರು. ಗಾಡಿ ಹಿಂಗೆ ಸೈಡ್ ರಿವರ್ಸ್ಗೆ ಹೋಗ್ಬೇಕು. ಟೋಟಲ್ ರಿವರ್ಸ್ಗೆ ಹೋಗ್ಬಿಟ್ಟು 3 ಗಾಡಿಗೆ ಹೇಳಿದ್ದೀವಿ. ಹೋಗ್ತಾ ಇದೆ ನೋಡಿ. 3 ಗಾಡಿಗೆ ಹೇಳಿದ್ದಕ್ಕೆ ರಿವರ್ಸ್ಗೆ ಹೋಗ್ಬೇಕು. ಟೈಮಿಗೆ ಬಂದಿದ್ದಾರೆ. ರಿವರ್ಸ್ಗೆ ಇಷ್ಟು ದೂರ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ನಾನು ಪಾಪ ಆಮೇಲೆ ಸುಳ್ಳು ಹೇಳಿದ್ದೆ. ಇಲ್ಲಿಂದ ಬರ್ತಾ ಇದೆ ನೋಡಿ, ಬ್ಯಾಕ್ ಸೈಡಿಂದ ಹಂಗೆ ಪಾಯಿಂಟ್ ಸೆಟ್ ಮಾಡ್ಬೋದು ಆರಾಮಾಗಿ. ವೈರು ಆ ಕಡೆ ಐತೆ. ನಾರ್ತ್ ಸ್ಕಾನರು ಬರ್ಬೇಕಾಗಿ ಪೂಜೆ ಮಾಡಿದ್ದೀವಿ. ಇದೇ ಜಾಗ ಥರ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀವಿ. ಇದು ಗಾಡಿಯವ್ರಿಗೂ ವಿಡಿಯೋ ಯೂಸ್ ಆಗತ್ತಂತ ಮಾಡ್ತಾ ಇದ್ದೀವಿ ಸರಿನಾ? ವಿಡಿಯೋ ಕರೆಕ್ಟಾಗಿ ನೋಡಿ. ಇಲ್ಲಿ ಒಂದು ಗಾಡಿ ಟಚ್ ಆಗುತ್ತೆ. ಗಾಡಿ ಸೆಟ್ ಆಗಿದ್ರೆ ಈ ಥರ ಮನೆಗಳೈತೆ. ತುಂಬ ತೊಂದರೆ ಕೊಟ್ಟಿದ್ದಾರೆ ಬಿಲ್ಡಿಂಗ್ಗಳು. ಈ ಬಿಲ್ಡಿಂಗ್ ಈ ಕಡೆ ಬರುತ್ತೆ ಸರಿನಾ? ನೋಡಿ ಈ ಮಡ್ಡೆಲ್ಲ ಎಲ್ಲ ಒಳ್ಳೇದಾಗಲಿ ನೋಡೋಣ. ಲಾರಿ ಡ್ಯಾಮೇಜ್ ಆಯಿತು. ಫಸ್ಟ್ ಇದು ಮಾಡಿದರೆ ಕರೆಕ್ಟ್ ಪಾಯಿಂಟ್ ಶಿಫ್ಟ್ ಮಾಡಿದ್ವಿ. ಕೇಳಬೇಕು ಮಾಡಿ. ಅವ್ರು ಯಾವುದಕ್ಕೂ ಇದು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಪಾಯಿಂಟ್ ಮಾಡಬೇಕು. ರೇಟು ಕಡಿಮೆ. ಒಂದು ನಿಮಿಷ ಮತ್ತು ಬೆಂಗಳೂರು ಗಾಡಿ ಇಲ್ಲ, ಹೊಸ ಗಾಡಿ. ಬೆಂಗಳೂರು ಗಾಡಿಗಳು ಕಡಿಮೆ ರೇಟಿಗೆ ಬರಲ್ಲ. ಇವರೇ ಪಾರ್ಟಿ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎಕ್ಸೈಟ್ ಪಾರ್ಟಿಗೆ ಶಿಫ್ಟ್ ಆಗಿಲ್ಲ, ದಾಟಿ ಮಾಡ್ತಾ ಇದ್ದಾರೆ. ಇದುವೇ ಕರೆಕ್ಟ್ ಇರುತ್ತೆ. ಅವರು ಕೆಲಸ ಅವ್ರವ್ರಿಗೆ ಕೇಸ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ರೆಡಿ ಮಾಡಿಬಿಟ್ಟಿದ್ದಾರೆ. ಅವ್ರ ದಿವಸ ಮಂಡೇ ಕ್ಲಿಯರಿಂದ ಪಣ್ಣಿಲ್ಲ. ತಾವು ಕಾಲ ದಾಟಿನೇ
ಬಂದು ಪೂಜೆ ಮಾಡಿ ಕುಟುಂಬದವ್ರಿಗೂ ಸೇರಿ ಮಾಡಿದ್ದೀವಿ. ಏನೋ ಚಿಕ್ಕ ಚಿಕ್ಕ ಸೋರ್ಸ್ಗಳು ಟಚ್ ಆಗಿರ್ಬೋದು. ಯಾಕಂದ್ರೆ ನೆಕ್ಸ್ಟ್ ಸ್ಟೋರಿ ನಿಮಗೆ ಬಂತು ಪಾರ್ಟಿ ಸಮಾಧಾನ ಆಗಲ್ಲ. ಗಣಪತಿ ಮಾಡ್ತೀರಾ? ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಬೇಕು. ಅಷ್ಟು ಇರಲ್ಲ ಮಾಡಿ ರಿಪೋರ್ಟ್ ಮಾಡಿ ಚಿಕ್ಕದು ಒಂದು ತಗೊಂಡಿದ್ರೆ ಒಂದು ನಡೆಯುತ್ತೆ. ಸೂಪರ್ ಚಾನ್ಸಸ್ ಐತೆ. ಒಂದು ಸಲ ನಮಗೆ ಕಸ್ಟಮರ್ ಬಂದುಬಿಟ್ರೆ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಲಾಸ್ಟ್ ಮಂತ್ ಏನಿದ್ರು ಸರಿ ನಾನು ವ್ಯಾಕ್ಸಿನ್ ಮೇಂಟೈನ್ ಆಗುತ್ತಾ ಮಾಡ್ತೀನಿ. ನನಗೆ ಫ್ರೀಯಾಗಿ ಬಿಡಬೇಕು, ಸರಿನಾ? ಈಗ ಅವ್ರು ಎಷ್ಟೊಂದು ಮಾಡಿದ್ದಾರೆ. ಲಾಸ್ಟಾಗಿ ಕೇಳಿದ್ದೀವಿ, ಈ ಥರ ಬಿಗಿನಿಂಗಿಂದ ಎಂಟು ಮಾತ್ರ ಬಂದು ನಡೆಸ್ಕೊಂಡ್ಬಿಟ್ಟು ಕೆಲಸ ಯಾರು ಮಾಡಿದ್ದಾರೆ ತೋರಿಸಿ ಅಂತ. ಇಲ್ಲ ನಿಮ್ಮ ಕರೆಕ್ಟಾಗಿ ಸರ್ವಿಸ್ ಮಾಡಿದ್ರೆ ನೋಡೇ ಬರ ನೀವು ನನಗೆ ಬಂದಿಲ್ಲ ಫೇಲ್ ಅಂತ ಮಾತು ಹೇಳೋದು ಬೇಡ ಅಂತ ಹೇಳಿದ್ರು. ನೀವು ಕಡಿಮೆ ಬಂದಿದೆ ಅಂತ ಹೇಳಿ ಕೊಡ್ತೀವಿ. ಆ ಮಿಷಿನ್ ಟೂಲ್ಸ್ ಮೇಲೆ ಹಾಕ್ಬಿಟ್ರು ಹಂಗೆ. ಒಳ್ಳೆ ಪೂಜೆ ನೀವು ಮಾಡಿದ್ರು, ನಾನು ಪೂಜೆ ಮಾಡಿಲ್ಲ ಅಂತ ನೆಕ್ಸ್ಟ್ ದಿವಸ ನಾನು ಬಂದು ಹಾಳಾಕಿದ್ದೀವಿ. ಅವುಗಳು ಏನಂತ ಗೊತ್ತಿಲ್ಲ. ಬ್ರಹ್ಮದೇವರು ಜಾಸ್ತಿ ನೀರು ಕೊಟ್ಟಿದ್ದಾರೆ. ನನಗೆ ದುರ್ಗಾಸ್ಥಳ ಅಂತ ಅಲ್ಲಿಂದ ಫೋನ್ ಬಂತು, ನಾನು ದುರ್ಗಾಸ್ಥಳ ಇದ್ದೀವಿ ಅಂತ. ಅವ್ರಿಗೂ ಹೇಳಿದ್ದೀವಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಪ್ಪ, ಅವ್ರು ಹೇಳಿ ಚೆನ್ನಾಗಿ ನೀರು ಬರಲಿ ಅಂತ. ಕರ್ಪೂರ ಅವುಗಳು ಏನಂತ ಗೊತ್ತಿಲ್ಲ. ಓಂ ಗಣಪತಿಯೇ ಏನು ಆಗಿದ್ರು ಸರಿ, ಒಳ್ಳೆಯದಕ್ಕಂತ ನೆನಪಿದ್ರೆ ಎಲ್ಲ ಚೆನ್ನಾಗಿ ಆಗುತ್ತೆ. ಸರಿನಾ? ಕ್ಯಾಮರಾ ಸ್ಕ್ಯಾನಿಂಗ್ ಬಂದರೆ ಮಾಡಿದರೆ ಒಳ್ಳೆ ರಿಸಲ್ಟ್ ಇವ್ರಿಗೆ ಸಿಗಬೇಕು. ಓಂ ಬ್ರಹ್ಮದೇವ ಪೊಚ್ಚು, 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 ಓಂ ಬ್ರಹ್ಮದೇವ ಪೊಚ್ಚು. ಓಂ ಗಣಪತಿಗೆ ಪೊಚ್ಚು, ಓಂ ಬ್ರಹ್ಮದೇವ 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 ಪೊಚ್ಚು. ಇದು ನಾನು ನೋಡ್ತಾ ಇದ್ದೆ, ಸ್ವಲ್ಪ ತೋರಿಸ್ತಾ ಇದ್ದೆ, ಮಾಡ್ತಾ ಇದ್ದೆ. ಒಳಗಡೆ ಬೋರ್ನಲ್ಲಿ ಬಿಡಿ. ಕೆಲಸ ಮಾಡಿ ಎಲ್ಲ ಕೊಟ್ಟಿದ್ದಾರೆ, ಟೀ ಕಾಫಿ ಕೊಟ್ಟಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ. ಏನೋ ಪಾರ್ಟಿ ಏನು ಟೈಮ್ ಹೇಳಿದ್ರೋ ಆ ಟೈಮ್ ಮೇಂಟೈನ್ ಮಾಡಿದ್ದೀವಿ. ಸರಿನಾ? 5 ಗಂಟೆಗೆ ಶುರು ಮಾಡಬೇಕಂತ ಅವ್ರು ಹೇಳಿದ್ದಾರೆ. 5 ಗಂಟೆಗೆ ರೆಡಿ ಮಾಡಿದ್ದೀವಿ. ಪಾರ್ಟಿ ಬಂದು 6 ಕಾಲಕ್ಕೆ. ಇದು JCP ಬಂದು ಲೇಟಾಗಿ 7:15 ಇದು ಆಯಿತು. ಓಂ ಗಣಪತಿಯೇ ಪೊಚ್ಚು, ಓಂ ಗಣಪತಿಯೇ ಪೊಚ್ಚು, ಓಂ ಗಣಪತಿಯೇ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ. ಇಂಥ ಡೀಟೇಲ್ಸ್ಗಳು ಯಾರು ಕೊಡ್ತಾರಾ? ಯಾರು ಕೊಡಲ್ಲ. ನಾನು ನೋಡಿಲ್ಲಪ್ಪ ಯೂಟ್ಯೂಬ್ನಲ್ಲಿ. ಸರಿನಾ? ಪೂಜೆ ಮಾಡ್ತಾರೆ, ಕರ್ಪೂರ ತೋರಿಸ್ತಾರೆ ಅಷ್ಟೇ. ಇಷ್ಟು ಡೀಟೇಲ್ಸು ಹೇಳ್ತಾ ಇದೆ, ಪಿನ್ ಟು ಪಿನ್ ವಿಡಿಯೋ ಅಂತ. ರೈಟ್ ಏನಂತ ಹೆಡ್ಡಿಂಗ್ ಕೊಡೋದು. ಈಗ ಅದಂತ ಗಣಪತಿ ಸ್ವಲ್ಪ ಹಾಕಿ ಮಿತ್ತಿದ್ದೆಲ್ಲ ಇಲ್ಲಿ ಹಾಕ್ಬಿಡಿ. 3 ಸಲ ಹಾಕ್ಬೇಕು. ಅವರು ಹಾಕ್ಬೇಕು, ನೀವು ಹಾಕ್ಬೇಕು. ಇಲ್ಲಿಗೆ ಓಂ ಬ್ರಹ್ಮದೇವ ಪೊಚ್ಚು, 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 ಓಂ ಬ್ರಹ್ಮದೇವ ಪೊಚ್ಚು. ಅವು ಎಷ್ಟೋ ಜಾಗ ನಾನು ಈ ಥರ ಮಾಡಿದ್ದೀವಿ. ಓಂ ಗಣಪತಿಯೇ ಪೊಚ್ಚು, ಎಷ್ಟೋ ನೀರು ಕೊಟ್ಟಿದ್ದಾರೆ. ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು. 340ನಲ್ಲೇ ನೀರು ಬಂದುಬಿಟ್ಟಿದೆ ಅಂತ ಸ್ಟಾಪ್ ಮಾಡಿಬಿಟ್ಟು 460 ಮಾಡಿದ್ದಾರೆ. ಸರಿನಾ? ಇಲ್ಲಿ ಡಿವೈನರು ಬಂದು ಅದನ್ನೇ ಕೊಟ್ಟಿದ್ದಾರೆ. ಏನಂತ 810 ಬರುತ್ತೆ, 1260 ಬರುತ್ತೆ ಅಂತ ಕೊಟ್ಟಿದ್ದಾರಂತ ರಿಪೋರ್ಟ್ ತೋರಿಸಿದ್ರು. ಯಾರಂತ ಹೇಳಂಗೆ ಇಲ್ಲ. ಅವರು ಅವರು ಪಾಪ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವ್ರ ಲೆಕ್ಕ ಪ್ರಕಾರ. ಇಲ್ಲ ಗಾಡಿ ಸಿಟ್ಟಾಗ್ತಾರೆ. ನೀವು ಮೊಬೈಲ್ ಹಾಕೊಂಡ್ಬಿಟ್ಟು ಪಕ್ಕದಲ್ಲಿ ವಾಲ್ ಐತೆ, ಈ ಕಡೆ ಪಾಲ್ ಐತೆ, ಅದೆಲ್ಲ ನೋಡಬೇಕು. ಚಾಕ್ಲೇಟು ಕೊಟ್ಬಿಟ್ಟಿದ್ದಾರೆ, ಹಾಲನ್ನು ಕೊಟ್ಬಿಟ್ಟಿದ್ದಾರೆ.
ಹಾಕ್ಬಿಟ್ಟಿದ್ದಾರೆ. 50,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ, 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡೋದು ಮುಂಚೆ ಪೇಮೆಂಟ್ ಅಡ್ವಾನ್ಸ್ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. 50 ಬಂದು ಕ್ಯಾಶ್. ರಾಡು ಟ್ರೈ ಮಾಡ್ತಾ ಇದ್ದಾರೆ. ಎರಡನೇ ರಾಡು ಹೋಗ್ತಾ ಇದೆ. ಮತ್ತೆ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ 10 ಇಂಚು ಪೈಪ್ ಹಾಕ್ಬೇಕು. ಸೊ ಬಟ್ಟೆನಾ ಒಂದು ಲೆಂತ್ ಹೋಗಿದೆ, PVC ಹೋಗ್ತಾ ಇದೆ. ಸೆಕೆಂಡ್ ಲೆಂತು ಹೌದು. ಹಾಂ ರಯ್ಯ 9 ಇಂಚ್ ಬಿಟ್ಟು ಒಳಗಡೆ ಹೋಗಿದೆ. ಸೂಪರ್ ಸೂಪರ್ ಸೂಪರ್
हाँ छोड़ो। क्या सांभर है? और सांभर ಟಾಪ್ ಲೆವೆಲ್ ಟಚ್ ಆಗಿದೆ, ಡ್ರಿಲ್ಲಿಂಗ್ ಆಗ್ತಾ ಇದೆ. ಗಾಡಿ ಈಗ ಆಫ್ ಮಾಡಿದ್ದಾರೆ. MS ಪೈಪ್ ಹಾಕಬೇಕು. 60 ಫೀಟ್ ಬಂದಿದೆ ಅಂತ ಕಾಣುತ್ತೆ, ನೋಡೋಣ. ಬಾಟಮ್ ಒಂದು ಕಾಲರ್ ಬರುತ್ತೆ, ಎದುರಿ ರಾಡ್ಗೆ ಒಂದು ಕಾಲರ್ ಬರುತ್ತೆ. ಮೂರು ರಾಡು ಒಂದು ಹ್ಯಾಮರ್ ಡ್ರಿಲ್ ಆಗಿದೆ. ಲಾಸ್ಟ್ ರಾಡಲ್ಲಿ ಸ್ವಲ್ಪ ಹೋಗಿಲ್ಲ, ಅದೇ 60 ಫೀಟ್ ಲೆಕ್ಕ ಮಾಡಿರ್ಬೋದು, ನೋಡೋಣ. ಇದು 9 ಇಂಚ್ ಬಿಟ್ಟು, ಇದು ಹಾರ್ಡ್ ರಾಕ್ ಮಾತ್ರ ಹೋಗುತ್ತೆ. ಅಲ್ಲಿ ಬೇರೆ ಜಾಗ ಗಾಡಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ. 2 ಕ್ರಾಸ್ ತಳ್ಳಿ ಹಂಗೆ ನೋಡಿ ನಮ್ಮ ಗಾಡಿ ಫಸ್ಟ್ ಲೆಂತು
ಫಸ್ಟ್ಲಂತ ಹೆವಿ ಪೈಪು ಯೆಲ್ಲೋ ಕಲರ್ ಇದು ಇರುತ್ತೆ. ಕೆಳಗಡೆ ಬಾಟಮ್ನಲ್ಲಿ ಪೈಪು ಟಾಪ್ನಲ್ಲೂ ಒಂದು ಕಾಲರ್, 2 ಕಾಲರ್. ಎರಡನೇಲ್ಲಂದ್ರೆ ಹೆವಿನೇ. ಪೈಪ್ನ ಹೆವಿ ಪೈಪ್ನ ಸರ್. ಎರಡಲ್ಲಂತೂ ಹೋಗಿದೆ. ಥರ್ಡ್ಲಂತೂ ಇದು ಬಂದು ವಾಟರ್ ಇಂಜೆಕ್ಷನ್ಗೆ ಇದು ಮಾಡ್ತಾ ಇದ್ದಾರೆ ಪೈಪ್ಗೆ. ಹಾಂ ಚೊಲ್ಲಮ್ಮ. ऐसा काटते रहा चाय बंद
ಇದು ಅಡಾಪ್ಟರು, ಇದನ್ನಲ್ಲೇ ಕೇಸಿಂಗ್ ಪೈಪು ಇದು ಮಾಡ್ತಾರೆ. ಈಗ ಲಾಗ್ ಬುಕ್ಕು ಸ್ಟಾರ್ಟ್ ಆಗಿಬಿಡುತ್ತೆ. ಕೇಸಿಂಗ್ ಮಾತ್ರ ವೆಯ್ಟ್ ಮಾಡ್ತೀವಿ. ಕೇಸಿಂಗ್ ಆದಮೇಲೆ ಒಂದು ರಾಡು ಎಷ್ಟು ಮಿನಿಟ್ ಹೋಗ್ತಾ ಇದೆ ಅಂತ ನೋಡ್ತೀವಿ. ಫಸ್ಟ್ ಬಂದು 5 ಮಿನಿಟ್ಸ್ ಆಗುತ್ತೆ. 5 ಮಿನಿಟ್ಸಿಂದ 7, 8, 9, 12 ಹೋಗುತ್ತೆ. 12 ಹೋಗ್ಮೇಲೆ ತಿರ್ಗಾ ರಿವರ್ಸ್ ಬರುತ್ತೆ. ರಿವರ್ಸ್ ಬಂದಮೇಲೆ 9 ಮಿನಿಟ್ಸ್ ಎಲ್ಲಿ ಬರುತ್ತೋ ಆವಾಗ ನೀರು ಬರುವುದು. ಇದೇ 6.5 ಇಂಚು ಬಿಟ್ಟು ಲಾರಿ ಹೆಸರು ಏನು ಹೇಳ್ತಾರೆ, 6.5 ಇಂಚು ಬೋರ್ವೆಲ್ ಅಂತ. ಮುಂಚೆ ಬಂದು 6 ಇಂಚು ಇತ್ತು, ಈಗ 6.5. ಈ ಥರ 6.5ನಲ್ಲಿ ಡ್ರಿಲ್ ಮಾಡಿ ಇಟ್ಟಿದ್ರೆ ರೀಡ್ರಿಲ್ ಮಾಡಬೇಕಂದ್ರೆ ರೋಬೋನಲ್ಲಿ ರೀಡ್ರಿಲ್ ಮಾಡ್ಬೋದು. ತುಂಬ ಹೆವಿ ಇರುತ್ತೆ. ಇದು 9 ಇಂಚು. ಇದೇ ಹೊಸ ರಾಡು. ಈಗ ಲಾರಿ ಶುರು ಮಾಡ್ತಾರೆ.
ಸ್ಟಾಪ್ ಮಾಡ್ತೀನಿ ಅಂತಂದ್ರೆ ಅಣ್ಣ ಗಾಡಿ ಸ್ಟಾಪ್ ಮಾಡಿಬಿಡ್ತೀನಿ ನೀರೇ ಬಂದಿಲ್ಲ ಅಂತ. ನೀರು ಆಗಿಬಿಟ್ಟಿದೆ, ನೀರನ್ನು ಕೊಡಬೇಕು, ಇದು ಕಸ್ಟಮರೇ ಕೊಡಬೇಕು. ಅವ್ರು ಎಲ್ಲಿ ಹೋಗ್ತಾರೆ ಹೇಳಿ? ಒಂದು ಸಲ ಹಾಕೊಂಡು ಬಂದುಬಿಡ್ತಾರೆ, ನೆಕ್ಸ್ಟು ಟ್ಯಾಂಕು ನೀರು ಬೇಕಂದ್ರೆ ಅವ್ರು ಕಸ್ಟಮರೇ ಕೊಡಬೇಕು.
ಬೋರ್ನಲ್ಲಿ ನೀರು ಬಂದಿಲ್ಲ, ಅವರು ಕ್ಲೀನ್ ಮಾಡಿಬಿಟ್ಟು ಬಿಡ್ತಾರೆ. ಯಾವುದೇ ಚಿಕ್ಕ ಚಿಕ್ಕ ಸೋರ್ಸ್ಗಳು ಇದ್ರೆ ಓಪನ್ ಆಗುತ್ತೆ, ಬೆಳಗ್ಗೆ ಸ್ಟೋರೇಜ್ ನೀರು ಬರುತ್ತೆ ಇಲ್ಲ ಅಂತ ನೋಡ್ಬೋದು.